ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮಾನಸಿಕವಾದಂಥ ಸಮಸ್ಯೆಯಿಂದ ನರಳುತ್ತಿರುವವರು, ಮನೋರೋಗಿಗಳು. ಎಲ್ಲದಕ್ಕೂ ರೋಗನೇ ಬರಬೇಕಂತ ಏನಿಲ್ಲ, ಮನಸ್ಸು ಸರಿಗಿರಲ್ಲ ಗುರು. ಆವಾಗವಾಗ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದೀನಿ, ನಾನು ಮಾನಸಿಕವಾಗಿ ಕುಗ್ಗು ಹೋಗಿದ್ದೀನಿ. ಎಲ್ಲದಕ್ಕೂ ಆ ಮನಸ್ಸನ್ನು, ಮಾನಸಿಕ ಅನ್ನುವಂಥ ವರ್ಡನ್ನು ಯೂಸ್ ಮಾಡುವಂಥ ಯಾರೇ ಆಗಿರಬಹುದು, ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳಿ. ಯಾರು ಪೀಡಿತ ವ್ಯಕ್ತಿ ಇದ್ದಾರೆ ಅಂದರೆ ಈ ಸಮಸ್ಯೆಯಿಂದ ಯಾರು ಬಳಲುತ್ತಾ ಇದ್ದಾರೋ ಅವರೇ ಈ ಪರಿಹಾರವನ್ನು ಮಾಡಿಕೊಂಡಷ್ಟು ಬಹಳ ಒಳ್ಳೆಯದು. ಇಲ್ಲಿ ಕೂಡ ನಾನು ಒಂದು ಮಂತ್ರವನ್ನು ನಿಮಗಾಗಿ ತಂದಿದ್ದೀನಿ. ಈ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ತಾವು ಜಪ ಮಾಡಬಹುದು. ಜಪ ಮಾಡೋದಕ್ಕೆ ಸಾಧ್ಯವಿಲ್ಲದ ಪಕ್ಷದಲ್ಲಿ ತಾವು ಒಂದು ಬೆಳ್ಳಿಯ ಬೆಳ್ಳಿ ಪೆನ್ನು ಅಂತ ಹೇಳಿದ್ರೆ ನೋಡಿ, ಇದು ಮೇಲಿನ ಭಾಗ ಬಂದ್ಬಿಟ್ಟು ಬೆಳ್ಳಿಯದ್ದಾಗಿರ್ತದೆ, ಒಳಗಡೆ ಪೆನ್ನು ಅದು ಬ್ಲೂ ಕಲರಲ್ಲಿ ಬರೆಯುವಂಥ ಪೆನ್ನೇ ಆಗಿರ್ತದೆ. ಇಂಕ್ ಯಾವುದಿರಬೇಕಂದ್ರೆ ನೀಲಿ ಬಣ್ಣದ್ದಾಗಿರಬೇಕು. ಬೆಳ್ಳಿಯ ಒಂದು ಮೇಲ್ಗಡೆ ಕೋಟಿಂಗ್ ಪ್ಲೇಟೆಡ್ ಇರುವಂಥ ಬೆಳ್ಳಿಗೆ ಸಂಬಂಧಪಟ್ಟಂಥ ಬೆಳ್ಳಿಯ ರೂಪದಲ್ಲಿರುವಂಥ ಪೆನ್ನನ್ನು ತಗೊಳ್ಳಿ. ಆ ಪೆನ್ನಿಂದ ಬರೆಯುವಂಥ ಪ್ರಯತ್ನವನ್ನು ಒಂದು ಬಿಳಿ ಹಾಳೆಯ ಮೇಲೆ ಈ ಮಂತ್ರವನ್ನು ಪ್ರತಿದಿನ 108 ಸಲ ಬರೆಯುವಂಥದ್ದು. ಯಾರು ಬರೀಬೇಕು ಅಂತ ಹೇಳಿದ್ರೆ ನೋಡಿ, ಯಾರಿಗೆ ಸಮಸ್ಯೆ ಇದೆಯೋ ಅವ್ರು ಬರೀರಿ. ಯಾರು ಮಂತ್ರ ಚಾಂಟಿಂಗ್ ಮಾಡ್ಬೋದು, ಬರೆಯೋಕ್ಕಾಗಲ್ಲ, ನಾವು ಚಾಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾರಿಗೆ ಸಮಸ್ಯೆ ಇದೆಯೋ ಅವ್ರು ಮಾಡಿ. ಮೊದಲೇ ಮಾನಸಿಕವಾಗಿ ಕುಗ್ಗಿದ್ದಾರೆ, ಮನೋರೋಗಿಗಳಾಗಿದ್ದಾರೆ, ಅಥವಾ ಅವರು ಡಿಪ್ರೆಷನ್ಗೆ ಹೋಗಿದ್ದಾರೆ, ಅಂಥ ವ್ಯಕ್ತಿಗಳಿಗೆ ನೀವು ಬರೀರಿ ಅಂದರೆ ಹೇಗೆ, ಅಥವಾ ಮಂತ್ರ ಜಪ ಮಾಡಿ ಅಂದರೆ ಹೇಗೆ, ಅದು ಸಾಧ್ಯವಿಲ್ವಲ್ಲ ಅಂದಾಗ ಅವರ ಹಿತೈಷಿಗಳು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೀವುಗಳು ಈ ಮಂತ್ರವನ್ನು ಜಪಿಸಿ ನೀರನ್ನು ಅಭಿಮಂತ್ರಿಸಿ ಅವರಿಗೆ ಕುಡಿಸಿ. ಈ ರೀತಿ ಕೂಡ ನೀವು ಮಾಡ್ಬೋದು. ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ನೀರಿನ ಲೋಟ ಏನಿದೆಯೋ ಅದು ಬೆಳ್ಳಿ ಲೋಟವೇ ಆಗಿರಬೇಕು. ಮತ್ತೆ ಆಗಬೇಡಿ ಅದು ನಮ್ಮ ಹತ್ರ ಇಲ್ಲ, ಸ್ಟೀಲ್ ಲೋಟ ಇದೆ ಅಂದರೆ ಮಂತ್ರ ಜಪ ಮಾಡಿ. ಇಲ್ಲ ಯಾರೋ ನಾವು ಮಾಡಿಕೊಡ್ತೀವಿ, ಅದನ್ನು ಕುಡಿಸ್ತೀವಿ, ಡಿಪ್ರೆಷನ್ಗೆ ಹೋಗಿದ್ದಾರೆ, ಟೆನ್ಷನ್ನಲ್ಲಿ ಇರ್ತಾರೆ, ಮಾನಸಿಕವಾಗಿ ಕುಗ್ಗೋಗಿದ್ದಾರೆ, ಅವ್ರು ಮಾಡಲ್ಲ, ಅವ್ರ ಬದಲಾಗಿ ನಾವು ಮಾಡ್ತೀವಿ, ಅವ್ರಿಗೆ ಮಂತ್ರಿಸಿ ಕೊಡ್ತೀವಿ ಅಂದರೆ ಒಂದು ಬೆಳ್ಳಿ ಲೋಟ ತಗೊಳ್ಳಿ, ಸರಿನಾ? ನೀರು ತುಂಬಿಸಿ, ಶುದ್ಧವಾಗಿರುವಂಥ ಕುಡಿಯೋ ನೀರನ್ನು ತುಂಬಿಸಿ, ಅದಾದ ಮೇಲೆ ಈ ಮಂತ್ರವನ್ನು 9 ಸಲ ಹೇಳಿ 3 ಸಲ ಗಾಳಿ ಊದಬೇಕು ನೀರಿಗೆ. ಇದನ್ನು ಅಭಿಮಂತ್ರಿಸುವುದು ಅಂತ ಕರೀತಾರೆ. ಈ ಥರ 108 ಸಲ ಮಂತ್ರವನ್ನು ತಾವು ಚಾಂಟ್ ಮಾಡಿ, ಇದಾದ ನಂತರ ಆ ನೀರನ್ನು ರೋಗಿಗೆ ಅಥವಾ ಪೀಡಿತ ವ್ಯಕ್ತಿಗೆ ತಾವು ಕುಡಿಸಬಹುದು. ಮಂತ್ರ ತುಂಬ ಸರಳವಾಗಿದೆ. ಆ ಮಂತ್ರವನ್ನು ನಾನು ಹೇಳ್ತೀನಿ. ಸೊ ಈ ಮಂತ್ರ ಬಂದ್ಬಿಟ್ಟು ಜಯತಿ ಮಾನ ಸರೋಜ, ಜಯತಿ ಮಾನ ಸರೋಜ, ಇಷ್ಟೇ ಇರುವಂಥದ್ದು ಮಂತ್ರ ಇದು. ಅಥವಾ ಮಾನಸ ರೋಜ ಅಂತ ಬೇಕಾದ್ರೂ ಕರಿಬೋದು, ಮಾನಸರೋಜ ಅಂತ ಕರಿಬೋದು. ಇದನ್ನು ನೀವು ಪ್ರತಿನಿತ್ಯ ಜಯತಿ, ಜಯಂತಿ ಅಲ್ಲ, ಜಯತಿ ಮಾನಸರೋಜ, ಇಷ್ಟೇ. ಈ ಮಂತ್ರ ಬೇಕಾದ್ರೆ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ, ಅಥವಾ ನಿಮ್ಮ ಸ್ಕ್ರೀನ್ನಲ್ಲಿ ಕೂಡ ಈ ಮಂತ್ರ ಓಡ್ತಾ ಇರ್ಬೋದು. ನೋಡಿಕೊಂಡು ಈ ಮಂತ್ರವನ್ನು ಬರೆದಿಟ್ಕೊಳ್ಳಿ. ಬರೆಯೋಕ್ಕಾದವರು ಬರೀರಿ, ಓದೋಕ್ಕಾದವರು ಚಾಂಟಿಂಗ್ ಮಾಡ್ತೀನಿ ಅನ್ನೋರು ಚಾಂಟ್ ಮಾಡಿ. ಇಲ್ಲ ಅವ್ರಿಗೋಸ್ಕರ ನಾವು ಮಾಡಿ ಅವರಿಗೆ ಆ ನೀರನ್ನು ಕುಡಿಸ್ತೀವಿ ಅಂದರೆ ಖಂಡಿತವಾಗ್ಲೂ ಕುಡಿಸಿ. ಮಾನಸಿಕ ರೋಗಿಗಳು, ಮಾನಸಿಕವಾಗಿ ಡಿಪ್ರೆಷನ್ಗೆ ಒಳಗಾದಂಥ ಯಾವುದೇ ವ್ಯಕ್ತಿ ಇರಲಿ, ಬಹಳ ಶೀಘ್ರದಲ್ಲೇ ತಾವುಗಳು ಗುಣಮುಖರಾಗ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ.